ನಮಸ್ತೆ ಸ್ನೇಹಿತರೆ, ಅಭಿತ್ಯು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ನಮ್ಮ ವಿಡಿಯೋದಲ್ಲಿ ಮೆಣಸಿನಕಾಯಿಗೆ ಅತಿಯಾದ ಮಳೆಯಿಂದ ಉಂಟಾಗಿರುವ ಕಾಯಿ ಕೊಳೆ ರೋಗ ಮತ್ತು ಅದರಿಂದುಂಟಾಗಿರುವ ಬೆಳೆ ಹಾನಿಯ ಚಿತ್ರೀಕರಣವನ್ನು ತೋರಿಸಲಿದ್ದೇವೆ. ಇತ್ತೀಚೆಗೆ ಬಿಡದೆ ನಿರಂತರವಾಗಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳೆಯಿಂದ ಲಾಭವಿರಲಿ, ಬೆಳೆಗೆ ಮಾಡಿದ ಖರ್ಚು ಸಹ ಕೈಸೇರದಂತಾಗಿದೆ. ಅತಿವೃಷ್ಟಿಯಿಂದಾಗಿ ಮೆಣಸಿನಕಾಯಿ ಬೆಳೆಗೆ ಸಾಕಷ್ಟು ಹಾನಿ ಉಂಟಾಗಿದೆ. ಅಲ್ಲದೆ ಬೆಳೆಗೆ ಅಂಟಿಕೊಂಡಿರುವ ರೋಗಗಳ ನಿವಾರಣೆಗೆ ರಾಸಾಯನಿಕಗಳನ್ನು ಎಷ್ಟೇ ಸಿಂಪಡಿಸಿದರೂ ಹವಾಮಾನ ವೈಪರೀತ್ಯದಿಂದಾಗಿ ರೋಗ ನಿಯಂತ್ರಣ ಸಾಧ್ಯವಾಗುತ್ತಿಲ್ಲ. ಸ್ನೇಹಿತರೆ, ನೀವು ವಿಡಿಯೋದಲ್ಲಿ ಗಮನಿಸಬಹುದು, ಅತಿಯಾದ ಮಳೆಯಿಂದಾಗಿ ಇಡೀ ಅರ್ಧ ಮೆಣಸಿನಕಾಯಿಯ ಗದ್ದೆಯಲ್ಲಿನ ಗಿಡಗಳು ಕಾಯಿ ಕೊಳೆ ರೋಗಕ್ಕೆ ಹೇಗೆ ತುತ್ತಾಗಿವೆ ಎಂದು. ಈ ಕಾಯಿ ಕೊಳೆ ರೋಗಕ್ಕೆ ತುತ್ತಾದ ಗಿಡದಲ್ಲಿನ ಕಾಯಿಗಳು ಸಂಪೂರ್ಣವಾಗಿ ಕೊಳೆತು ಉದುರಿವೆ. ಅಲ್ಲದೆ ಗಿಡಗಳಲ್ಲಿನ ಎಲೆಗಳೂ ಸಹ ಉದುರಿ ಗಿಡವು ಕೊಳೆಯಲಾರಂಭಿಸಿವೆ. ಸ್ನೇಹಿತರೆ, ಹಾಕಿದ ಬೆಳೆಯೆಲ್ಲವೂ ಸಹ ನಾವು ಅಂದುಕೊಂಡ ಹಾಗೆ ಇಳುವರಿ ಮತ್ತು ಫಲಿತಾಂಶ ನೀಡುವುದಿಲ್ಲ. ಅದಕ್ಕೆ ಇದೊಂದು ಜ್ವಲಂತ ಉದಾಹರಣೆಯಾಗಿದೆ. ಯಾವುದೇ ರೀತಿಯ ಹವಾಮಾನ ವೈಪರೀತ್ಯ ಅಂದರೆ ಅತಿಯಾದ ಬಿಸಿಲು ಮತ್ತು ಅತಿಯಾದ ಮಳೆ ಇಲ್ಲವಾಗಿದ್ದಲ್ಲಿ ಮೆಣಸಿನಕಾಯಿ ಕೃಷಿ ಭೂಮಿಯಲ್ಲಿ ಎಲ್ಲ ಗಿಡಗಳು ಸಹ ನೀವು ಫೋಟೋದಲ್ಲಿ ನೋಡ್ತಾ ಇರೋ ಹಾಗೆ ಇಷ್ಟು ಎತ್ತರದ ಬೆಳವಣಿಗೆ ಹೊಂದಿರ್ತಾ ಇದ್ವು. ಅಲ್ಲದೆ ಹಚ್ಚ ಹಸುರಿನಿಂದ ಕೂಡಿದ ಅಗಲವಾದ ಎಲೆಗಳಿಂದ ಉತ್ತಮವಾಗಿ ಚಿಗುರೊಡೆದು ಗದ್ದೆಯಾದ್ಯಂತ ಒಂದೇ ಸಮ ಬೆಳೆದಿರ್ತಾ ಇದ್ವು. ನೀವು ಮೆಣಸಿನಕಾಯಿಯ ಗಾತ್ರ, ಉದ್ದ, ಬಣ್ಣ ಇವುಗಳನ್ನೆಲ್ಲ ಗಮನಿಸಿ ಸ್ನೇಹಿತರೆ. ನಾವು ಎಲ್ಲ ಗಿಡಗಳಲ್ಲಿಯೂ ಇದೇ ರೀತಿಯ ಇಳುವರಿಯನ್ನು ನಿರೀಕ್ಷೆ ಮಾಡಿದ್ವಿ. ಆದರೆ ಅತಿಯಾದ ಮಳೆಯಿಂದಾಗಿ ಗಿಡಗಳಿಗೆ ವಿಪರೀತ ಶೀತವೇರಿ ಬಿಟ್ಟಿದ್ದಂತಹ ಕಾಯಿಗಳೆಲ್ಲವೂ ಸಹ ಕೊಳೆ ರೋಗಕ್ಕೆ ತುತ್ತಾಗಿ ಉದುರಿ ಹೋಗಿವೆ. ಅಲ್ಲದೆ ಅರ್ಧಕ್ಕೆ ಅರ್ಧ ಗದ್ದೆಯ ಗಿಡಗಳು ಕೊಳೆತು ನಾಶವಾಗಿವೆ. ಕೊಳೆ ರೋಗಕ್ಕೆ ತುತ್ತಾಗಿ ಬಲಿಯಾಗಿರುವ ಗಿಡಗಳನ್ನು ಕಿತ್ತೊಗೆದು ಅವುಗಳ ಖಾಲಿ ಜಾಗಕ್ಕೆಲ್ಲ ಸುಲಿಯುವ ಕಾಳುಗಳ ಗಿಡಗಳನ್ನು ಹಾಕಿದ್ದೇವೆ. ಹೀಗೆ ಮಾಡುವುದರಿಂದ ಏಕಕಾಲದಲ್ಲಿಯೇ 2 ಬೆಳೆಗಳನ್ನು ಒಂದೇ ಜಾಗದಲ್ಲಿ ಒಂದೇ ರೀತಿಯ ಗೊಬ್ಬರ, ಔಷಧಿ, ನೀರಿನ ಪೂರೈಕೆಯಿಂದ ಬೆಳೆಯಬಹುದು. ಇದು ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ನಮಗೆ ಸಹಾಯಕಾರಿಯಾಗಲಿದೆ.
ಇದು ಮೊದಲನೇ ಬಾರಿ ನಾವು ಕಾಯಿ ಕುಯಿಸ್ತಾ ಇರೋದು ಸ್ನೇಹಿತರೆ. ಅತಿಯಾಗಿ ಮಳೆಯಾಗಿದ್ದರಿಂದ ನಮಗೆ ಬಿಟ್ಟಂತಹ ಮೆಣಸಿನಕಾಯಿಗಳನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಸದ್ಯಕ್ಕೆ ಸಿಕ್ಕಷ್ಟೇ ಉಳಿದ ಕಾಯಿಗಳನ್ನು ಬಿಡಿಸಿ ಮಾರುಕಟ್ಟೆಗೆ ಸಾಗಿಸಬೇಕು ಅಂತ ಅನ್ಕೊತಾ ಇದ್ದೀವಿ. ಪ್ರಸ್ತುತವಾಗಿ ನಮಗೆ 5ರಿಂದ 6 ಬಟಾರ ಅಷ್ಟೇ ಮೆಣಸಿನಕಾಯಿ ಸಿಕ್ಕಿದ್ದು ಸ್ನೇಹಿತರೆ. ಇದರಿಂದ ಬರೋ ಹಣ ನಾವು ಮೆಣಸಿನಕಾಯಿ ಕೊಯ್ಲು ಮಾಡಲು ನೀಡುವ ಕೂಲಿ ಖರ್ಚಿಗೂ ಸಹ ಸಾಕಾಗೋದಿಲ್ಲ. ಅದಕ್ಕೆ ಹೇಳೋದೇನೋ ರೈತರ ಕೃಷಿ ಬದುಕು ಮಾನ್ಸೂನ್ ಮಳೆಯೊಂದಿಗೆ ಆಡುವ ಜೂಜಾಟವೆಂದು.